ಪಾಪ ಎಷ್ಟು ಧೂಳು ತುಂಬೋಯ್ತು ನೋಡ. ಅಯ್ಯ ತಲೆ ಕ್ಲೀನ್ ಮಾಡ್ಬೇಕು ಮನೆ ಹತ್ರ. ಹೌದು, ನಾನು ಯಾಕೆ ಹಿಂಗೆ ಮಾಡಬಾರ್ದು? ಹಾಂ, ಹೆಂಗೂ ಮನೆಗ ಮಕ್ಕಳ ಕಾಟ ಇಲ್ಲ. ಹಾಂ, ಇನ್ನೊಂದು ಮದುವೆ ಯಾಕೆ ಆಗ್ಬಾರ್ದು? ನಾನು ಮದುವೆ ನಾನು ಮಾಡ್ಕೊಳ್ಳೋಂತಡಿ ಮನೆಗ ಕೆಲಸನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಬಿದ್ದಿರ್ತಾಳೆ. ಈ ವಯಸ್ಸಿನಾಗ ಯಾರಪ್ಪ ಹೆಣ್ಣು ಕೊಡ್ತಾರೆ ನಂಗೆ? ಹಾಂ, ಹೆಣ್ಣುಗಳಿಗೆ ಬರ ಆಗ್ಬಿಟ್ಟದೆ. ಒಳ್ಳೊಳ್ಳೆ ಕೆಲಸಗಳಾಗಿರೋರಿಗೆ ಹೆಣ್ಣುಗಳು ಸಿಗ್ತಾಯಿಲ್ಲ. ನಂಗೆ ಯಾರು ಕೊಡ್ತಾರೆ ಹೆಣ್ಣು? ಪತ್ತೆ ಹಚ್ಚಬೇಕು. ಬಿಡ್ತೀನಾ? ಪತ್ತೆ ಹಚ್ತೀನಿ. ಲೇ ಲೇ ರವ್ಯ, ಬಾರ ಇಲ್ಲಿ. ಓ, ಏನು ನಗಣ ಸಮಾಚಾರ? ಆರಾಮಾಗಿ ಕೂತ್ಕೊಂಬಿಟ್ಟಿದ್ಯಾ? ಯಾವಾಗ ಬಂದ? ಬೆಂಗಳೂರಿಂದ? ಅಲ್ಲಲೇ, ಬೆಂಗಳೂರಾಗ ಇರ್ತೀಯಾ? ಏನಾಯ್ತು? ಒಳ್ಳೆ ಕಡ್ಡಿಗೆ ಬಟ್ಟೆಗಳಾಗ್ತಂಗವೆ. ಏನಾಯ್ತು ಹಿಂಗಿದ್ಯಾ? ಏನು ಎಷ್ಟು ತಿಂದ್ರು ದಪ್ಪ ಆಗಂಗಿಲ್ಲ ನೀನು? ಏನು ಮಾಡೋದು ಹೋಗೋಣ. ಎಲ್ಲೆಲ್ಲ ಹಾಸ್ಪಿಟ್ಲಿಗಳಿಗೆಲ್ಲ ತೋರಿಸಿದ್ನೆ, ಏನು ಮಾಡೋಕ್ಕಾಗಲ್ಲ ಅಂತ ಕಲ್ದಿರಾಗೋದ್ನೆ. ಏನಪ್ಪ ಊರಕ್ಕೆ ಬಂದ್ಬಿಟ್ಟಿದ್ಯಾ ಅಪ್ರೂಪ್ಗ? ಏನೂ ಇಲ್ಲಣ್ಣ, ಯಾವ್ದಾರ ಒಂದು ಹೆಣ್ಣು ಬೇಕಾಗಿತ್ತು. ನಮ್ಮ ಯಜಮಾನ್ರು ಮಕ್ಕಳೆಲ್ಲನೂ ಬೇರೆ ಪಾರಿನಾಗ ಅಲ್ಲಿ ಇಲ್ಲಿ ಸೆಟ್ಲಾಗ್ಬಿಟ್ರಣ. ನಮ್ಮ ಯಜಮಾನ್ರು ನೋಡ್ಕೊಳಕ್ಕೆ ಯಾರೂ ಇಲ್ಲ. ಅದಕ್ಕೆ ಯಾವ್ದಾನ ಹೆಣ್ಣೈತೇನೋ ಅಂತ ಪತ್ತೆ ಹಾಕೋಣ ಅಂತ ಊರಕ್ಕೆ ಬಂದೆ. ಏನು ಎಲ್ಲೂ ಸಿಕ್ಕಂಗಿಲ್ಲ. ಬೇಕಾದಷ್ಟು ದುಡ್ಡೈತೆ ನಗಣ, ಕೋಟ್ಯಾಂತರ ರೂಪಾಯಿ ದುಡ್ಡದೆ. ಆ ಮಕ್ಕಳು ಈ ಅಪ್ಪನ ಕಡೆ ತಿರ್ಗೇ ನೋಡಲ್ಲ. ಈ ಅಪ್ಪನಿಗೆ ವಯಸ್ಸಾಗೈತೆ. ಮನೆಗೆ ಯಾರನ ನೋಡ್ಕೊಳೋರಿದ್ರೆ ಚೆನ್ನಾಗಿರ್ತದಣ್ಣ. ನಮ್ಮವರು ಅಂತ ಒಬ್ರಿದ್ರೆ ಚೆನ್ನಾಗಿರ್ತದಲ್ಲ. ಹ್ಞೂ ಹ್ಞೂ, ಬೇರೆಯವ್ರು ಎಷ್ಟು ನೋಡ್ಕೊಂಡ್ರೆ ಏನು? ಕೆಲಸದವ್ರು ಇರ್ತಾರೆ, ಅವ್ರು ನೋಡ್ಕೊಂಡ್ರೆ ಏನಂತೆ? ಮನೆಗ ನಮ್ಮವರು ಅಂತ ಒಬ್ರಿದ್ರೆ ಚೆನ್ನಾಗಿರ್ತದಲ್ಲ. ಯಾವ್ದನ ಇದ್ರೆ ಒಂದು ಪತ್ತೆ ಕೇಳೋಣ. ಏನು ಬೇಕಾದಷ್ಟೈತೆ. ಆ ಹೆಣ್ಣು ಕೊಡೋರು ಬಂದು ಅವ್ರ ಮನೆಗೆ ಇರ್ಬೋದು ಆರಾಮಾಗೆ. ಆ ಪಾರಿನಾಗಿರೋ ಮಕ್ಕಳು ಒಬ್ಬರು ಬರಲ್ಲ, ನಮ್ಗೆ ಬೇಕಾಗಿಲ್ಲ, ನಿನ್ನ ಆಸ್ತಿನೂ ಬೇಡ ಏನೂ ಬೇಡ ಅಂತಾರೆ. ಪಾಪ ಅಪ್ಪನ್ಕ ಹಿಂಗೆ BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಬೇಜಾರು ಬೀಳ್ತಾನೆ. ನಾವು ಹಂಗೆ ನೋಡೋಣ, ಯಾವ್ದನ ಇದ್ರೆ ಪತ್ತೆ ಹಾಕುವ, ಒಂದಷ್ಟು ಕಾಸನ ಕೊಡ್ತೀನಿ. ಓ, ಹೆಣ್ಣು ಕೊಟ್ಟವರು ಅಲ್ಲೇ ಬಂದು ಆರಾಮಾಗಿರ್ಬೋದನ್ನು? ಹ್ಞೂ, ಆರಾಮಾಗಿರ್ಬೋದಲ್ಲೇ, ಆರಾಮಾಗಿರ್ಬೋದು. ಏನು ಮನೆ ಅಷ್ಟು ದೊಡ್ಡಗದೆ, ದುಡ್ಡು ಕಾಸು ಮನೆಗೆ ಇದು ಕೆಲಸ ಮಾಡೋರು ಕೆಲಸದವರು ಎಲ್ಲ ಇರ್ತಾರೆ. ಆ ಹೆಣ್ಣು ಕೊಟ್ಟವರು ಬಂದು ಅಲ್ಲೇ ಆರಾಮಾಗಿರ್ಬೋದು. ನಮ್ಮ ರೇಖನ ಮದುವೆ ಮಾಡಿಸ್ಬಿಡ್ತೀನಿ ತಡಿ. ಕೋಟ್ಯಾಂತರ ರೂಪಾಯಿ ಆಸ್ತಿನೂ ಸಿಗ್ತದೆ, ನಾನು ಅಲ್ಲೇ ಇರ್ಬೋದು. ತಡಿ, ನಾಳೆ ಹೇಳ್ತೀನಿ ಯಾವುದೊಂದಕ್ಕೂ ಅಂತ ಹೇಳ್ತೀನಿ ಇವ್ಗ. ಏನಣ್ಣ ಅದು ನಗಣ ಆ ಕಡೆಗೆ ತಿರ್ಕೊಂಡು ಗೊಣಗಾಡ್ತೈತ್ಯಾ? ಒಂದು 3 ದಿವಸ ಟೈಮ್ ಕೊಡ, ಹೇಳ್ತೀನಿ. ಒಂದು ಹೆಣ್ಣು ಐತೆ. ಅಯ್ಯ, 3 ದಿವಸ ಅಲ್ದಿರ ಒಂದು ವಾರನೇ ಟೈಮ್ ತಕ. ನಂಗೂ ಅಷ್ಟು ಓಡಾಡೋಕ್ಕಷ್ಟು ದುಡ್ಡು ಕಸ್ಬೇಕಪ್ಪ, ನಂಗೂ ಖರ್ಚ್ಕ. ಅಯ್ಯ, ಕೊಡೋಣಂತೆ ಬಿಡೋಣ, ನಾವು ಅಷ್ಟೇ ತಾನೇ. ಕೊಡ್ತೀನಿ ಬಿಡು, ಒಂದು 5,000ನೇ ಕೊಡ್ತೀನಿ ಬಿಡು. ಹೆಂಗೋ ನಮ್ಮ ಯಜಮಾನ್ರಿಗೆ ಒಂದು ಒಳ್ಳೆ ಹೆಣ್ಣು ಹುಡುಗ ಕೊಟ್ಟರೆ ಸಾಕಣ. ಓ, ಒಂದು ಒಳ್ಳೆ ಎಣ್ಣೆ ಸಿಗ್ತದೆ ಬಿಡು, ನಾನು ಕರ್ಕೊಂಬತ್ತೀನಿ. ಕೊಡಿತ ಕಾಸು? ನೀನು ಆಮೇಲೆ ಕಾಸು ಈಸ್ಕೊಂಬಿಟ್ಟು ಕೈಗೆ ಕೊಟ್ಟರೆ ಏನು ಮಾಡೋದ? ಇಲ್ಲ ಕೊಡಲೇ, ಇಲ್ಲ ಕೊಡ. ಅದೇ ನನ್ನ ಮೇಲೆ ನಂಬಿಕೆ ಇಲ್ಲೇನಾ? ಸರಪ್ಪ, ಕೊಡ್ತೀನಿರು. ನಿಮ್ಮ ಬಿರಿನ ಕೆಲಸ ಮುಗಿಸ್ಕೊಡ್ಬೇಕು ನಂಕ. ಸರಿ ಆಯ್ತು ಬಿಡ. ನಾನು ನಿಂಕ ಒಂದು ದಿವಸನೇ ಫೋನ್ ಮಾಡ್ತೀನಿ, ಹೆಣ್ಣನ್ನ ಆಲ್ಕೆ ಕರ್ಕೊಂಬತ್ತೀನಿ. ನಿನ್ನ ಅಡ್ರೆಸ್ ಹೇಳು ಆಯಿತಾ? ಇಲ್ಲೆಲ್ಲ ಬೇಡ, ಅಲ್ಲೇ ಎಲ್ಲ ಮದುವೆ ಮಾಡ್ಕೊಂಡೆ. ಸರಿಣ್ಣ, ಆಯಿತು, ಕರ್ಕೊಂಬೋಣ. ಒಂದು ದಿವಸ ಮುಂಚೆನೇ ಫೋನ್ ಮಾಡ್ನಂಕ. ಆಮೇಲೆ ಕಾಸು ಇಸ್ಕೊಂಡು ಕೈಗೆ ಕೊಟ್ಟೆ, ಆಮೇಲೆ ನೋಡ್ಕ ನಾನು ಅಷ್ಟೇನಾ? ಇಲ್ಲ ಹೋಗಲೇ, ಕರ್ಕೊಂಬತ್ತೀನಿ ನಡಿಯ, ಫೋನ್ ಮಾಡ್ತೀನಿ ನಡಿಯ ನಿಂಕ. ಸರಿ ಆಯಿತು. ಕವಿತಕ್ಕೇನು ಹೇಳಿಲ್ಲಲ್ಲ ದೇವಮ್ಮ? ಇಲ್ಲ ಅಖಿಲಮ್ಮ, ಹೇಳಿಲ್ಲ. ಮಗು ಚೆನ್ನಾಗೈತೆ ಅಂತ ಹೇಳಿದ್ದೀನಿ. ಅಖಿಲಮ್ಮ, ಸವಿತನ ಮನೆಗೆ ಕಳಿಸ್ಬಿಟ್ಟು ಮಗುನ ಹಾಕ್ಕೊಂಡಿನಿ. ಯಾಕೆ ಹಾಸ್ಪಿಟ್ಲಾಗ ಎಲ್ಲ ಕಾಯಿಲ್ದವ್ರು ಬಂದಿರ್ತಾರೆ, ಸುಮ್ಮನೆ ಎಳೆ ಮಗು ಯಾಕ? ದೇವಮ್ಮ, ನಾನು ಹೇಳ್ತಾನೆ ಇದ್ದೀನಿ, ಸವಿತಾ ಇಲ್ಲ ನಾನು ಹೋಗಲ್ಲ ಅಂತ ಅವಳೆ. ಏನು ಮಾಡೋದು ಏನೋ? ಇಲ್ಲ, ನೀವೆಲ್ಲ ಹೋಗ್ರಿ, ನಾನು ನೋಡ್ಕೊತೀನಿ ಕವಿತನ. ಅಯ್ಯೋ, ಅದು ಹೆಂಗಾತೈತೆ ದೇವಮ್ಮ? ಪಾಪ ಬೇಡ, ಸುಮ್ಮನೆ. ಅವರು ಡಾಕ್ಟ್ರು ಇಬ್ಬರು ನರ್ಸು ಹಾಲು ಕೊಡಿ ಅಂತ ಬರ್ತಾ ಇರ್ತಾಳೆ. ಮಗುಕ ಹಾಲು ಹಾಕ್ತಾವ್ರಲ್ಲ ಪೈಪಾಗಿಂದ, ಅದಕ್ಕೆ ಇಲ್ಲಿ ಕವಿತಾ ಹತ್ರ ಒಬ್ರು ಇರಬೇಕು, ಅಲ್ಲಿ ಕಾಲು ಎತ್ಕೊಂಡು ಹೋಗ್ಬೇಕು. ಯಾಕೆ ಬೇಡ, ಸುಮ್ಮನೆ ಇರುತ್ತವಮ್ಮ, ನಾನು ಇಲ್ಲೇ ಇರ್ತೀನಿ. ನಮ್ಮ ಕಾಲದಾಗ ನಾವು ಬಸ್ರಿಗಳಾದಾಗ ತಂಗ್ಳಿ ಸಾರು ಯಾವುದೋ ಒಂದು ಟೈಮ್ಗೆ ಯಾವುದು ಸಿಗ್ತಾರಿಲ್ಲ, ಸಿಕ್ಕಿದ್ದಂಗೆ ತಿನ್ನಿರೆ. ಇವಾಗಿನ ಕಾಲದಾಗ ಏನು ಸೂಕ್ಷ್ಮ ಆಗೋಗೈತೆ ಅಖಿಲಮ್ಮ. ಹಾಸ್ಪಿಟ್ಲಿಗೆ ಬರಬೇಕು, ಅದು ನಾರ್ಮಲ್ ಡೆಲಿವರಿ ಎಲ್ಲ, ಹೊಟ್ಟೆ ಕೊಯ್ದು ಮಗುನ ಎತ್ತಬೇಕು. ಅಯ್ಯೋ, ಏನು ವಿಚಿತ್ರ ಕಾಲ ಬಂದ್ಬಿಟ್ಟೈತು ಅಖಿಲಮ್ಮ, ನಂಗಂತೂ ಬೇಜಾರಾಗಿ ಹೋಗೈತೆ. ದೇವಮ್ಮ, ಇವಾಗೆಲ್ಲ ಸೂಕ್ಷ್ಮ ಕಾಲ ಆಗೋಗ್ಬಿಟ್ಟೈತೆ. ಓಹೋ, ಇಳಿಸ್ಬಿಟ್ಟಲ್ಲಪ್ಪ ಮಹಾರಾಜನ, ಇಳಿಸ್ಬಿಟ್ಟವನೇ. ಯಾರು ಕರ್ಕೊಂಬಂದಿದ್ ನಿನ್ನ? ಅಯ್ಯೋ, ನೀನು ಬರ್ತೀಯ ಅಂತ ನಂಗೆ ಗೊತ್ತಾಗಿಲ್ಲಪ್ಪ. ಗೊತ್ತಾಗಿದ್ರೆ ಕರ್ಕೊಂಬಂದ್ಬಿಡ್ತಾ ಇದ್ನಿ ಮಗನೇ. ಪಾಪ ನೋಡಕ್ ಬಂದಿದ್ಯಾ? ಇವರಿಬ್ರು ಎಲ್ಲಿಗೆ ಹೋದ್ರು ಜಗಳ ದೇವಮ್ಮ.
ಇವರಿಬ್ಬರದು ಯಾಕಮ್ಮ ಬರಕ್ಕೆ ಹೋಗಿತ್ತು ಫೋನ್ ಮಾಡಿದ ತಕ್ಷಣನೇ ಬಂದ್ಬಿಡ್ತೀಯ ನೋಡು. ಅಯ್ಯೋ ಒಳ್ಳೆ ಹುಡುಗಿ ನೀನು. ಅಲ್ಲಮ್ಮ ನೀವೆಲ್ಲ ಹಾಸ್ಪಿಟ್ಲಾಗಿ ಇದ್ಬಿಟ್ಟು ನಾನು ಅಲ್ಲಿರೋ ಅಂತಂದು ಪ್ರಾಣ ಇರ್ತದಾ? ಅದೇನು ಹೇಳ್ತೀಯ ಅದೇನಮ್ಮ ನೀನು. ಅಮ್ಮ ಬನ್ರಿ. ಯಾರು? ಓ ಹೌದಾ? ಮೊಮ್ಮಗನ ಬಲೆ ಮಾತಾಡ್ತಾನಮ್ಮ. ನನ್ನ ಮಗನ ಗೌರ್ಮೆಂಟ್ ಮೇಸ್ಟ್ರಮ್ಮ. ಟ್ರಾನ್ಸ್ಫರ್ ಆಗಿ ಸಂಗೀತ ಅವ್ರ ಊರಿಗೆ ಬಂದವನೇ. ಸಂಗೀತ ಅವ್ರ ಮನೆನೇ ಯಾವುದೋ ಖಾಲಿ ಇತ್ತಂತ ಹೇಳಿದ್ರು. ಇವಾಗ ಅವ್ರ ಮನೆಗೆ ಬಾಡಿಗೆ ಕಿತ್ತಿರಮ್ಮ. ಬಂದ್ಬಿಡ್ತಾನೆ ಬೆಳಗ್ಗೆನೆ. ಅಜ್ಜಿ ಏನು ಮಾಡ್ತಾ ಇದೆಯಾ ಏನು ಅಂತ. ನಮ್ಮ ಮಾತೃ ಮಲ್ಲನು ಅವನು, ಮಾತೃ ಮಲ್ಲನು. ನೋಡಮ್ಮ ಎಷ್ಟು ಮಾತಾಡ್ತಾನೆ ನೋಡಮ್ಮ. ನಿಮ್ಮ ಮಗಳು ಎಲ್ಕೋ ರೆಡಿಯಾಗಿ ನಿಂತಿದ್ಲು, ಎಲ್ಕಮ್ಮ ಅಂತಂದೆ. ಯಾವಾಗ ನಾ ಬೇಜಾರಾದಾಗ ಹೋಗಿ ನಿಮ್ಮ ಮನೆ ಹತ್ರ ಕೂತ್ಕೊಂತೀನಿ. ಹಿಂಗೆ ನನ್ನ ತಮ್ಮನ ಮಗು ಇದು ಕರೆಂಟ್ನಾಗ ಇಕ್ಕವ್ರೆ ಅಂತಂದ್ಲು. ನನಗೂ ಹಿಂಗೆ ಮಕ್ಳು ನೋಡ್ಬೇಕಂದ್ರೆ ಆಸೆನಮ್ಮ. ಅದಕ್ಕೆ ನಾನು ಬರ್ತೀನಿ ನಡಿಯಮ್ಮ ಅಂತಂದ್ಬಿಟ್ಟು ಬಂದಮ್ಮ ಇಬ್ರು ಜೊತೆಗೆ. ಅಯ್ಯೋ ಪರವಾಗಿಲ್ಲ ಹೇಳಮ್ಮ, ಏನು ಪರವಾಗಿಲ್ಲ. ಸಂಗೀತ ಹೋಗು ಮಗು ನೋಡ್ಕೊಂಬ ಹೋಗು. ಹ್ಞೂ ಸರಮ್ಮ. ಬಬ್ಲು ನಡಿಯೋ ಪಾಪು ನೋಡ್ಕೊಂಬರೋಣ. ಹ್ಞೂ ನಾನು ನೋಡಿಲ್ಲಮ್ಮ. ಬಂದವ್ರೆ ಅಂತಂದ್ರು ರಾಜಪ್ಪನವ್ರ ಮನೆಗೆ ಬಾಡಿಗೆ ಕವ್ರೆ ಅಂತ. ನಾನು ನೋಡಿಲ್ಲ, ಇವತ್ತೇ ನೋಡ್ತಾ ಇರೋದು. ಎಲ್ಲಮ್ಮ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ. ಇವಾಗ ರೇಖನೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಅದಕ್ಕೆ ನಾನು ಬೆಳಗ್ಗೆನೇ ತೋಟದ ಹತ್ರ ಹೊರಟೋತೀನಿ. ಓ ಹೌದಾ? ಅವ್ರದ್ದು ಇನ್ನೊಂದು ಮನೆ ಇರ್ತದೇವಮ್ಮ? ಹ್ಞೂ ಇತ್ತಮ್ಮ. ಸಂಗೀತ ನಂಗಂತೂ ಕಾಲಿಗೆ ನೋಯ್ತವಮ್ಮ, ನಾನು ಕೂತ್ಕೊಂತೀನಿ. ಹ್ಞೂ ಕೂತ್ಕೊಳ್ರಮ್ಮ. ಅಮ್ಮ ಯಾಕಮ್ಮ ಮಗು ಅಷ್ಟೊಂದು ಸಣ್ಣ ಐತೆ? ಏನೋ ಅಮ್ಮ ಜಾಸ್ತಿ ವೀಕ್ ಐತಂತೆ ಮಗು. ಡಾಕ್ಟ್ರ್ ಹಿಂಗೆ ಗ್ಯಾರಂಟಿ ಇಲ್ಲ ಅಂತವ್ರೆ. ಏನು ಮಾಡಬೇಕು ಏನೋ ಹೋಗಮ್ಮ, ನಂಗಂತೂ ಬೇಜಾರಾಗ್ಬಿಟ್ಟೈತೆ. ವಿಜಯ್ ಆದರೆ ಅದೆಷ್ಟನ ದುಡ್ಡು ಖರ್ಚಾಗಲಿ, ನೀವು ಅದೆಲ್ಲಿಂದ ಡಾಕ್ಟ್ರಿಗೆ ಕರೆಸ್ತೀರೋ ಕರೆಸ್ರಿ. ನಮ್ಮ ಮಗು ಮಾತ್ರ ಉಳಿಬೇಕು ಅಂತ ಹೇಳ್ತಾವನೆ ಅವನು. ಡಾಕ್ಟ್ರು ಸರಿ ಮಕ್ಕಳ ಡಾಕ್ಟ್ರ್ ಒಬ್ಬರವರೇ ಸ್ಪೆಷಲಿಸ್ಟು, ಅವ್ರನ್ನ ಕರೆಸ್ತೀನಿ, ಅವ್ರು ಏನು ಹೇಳ್ತಾರೆ ನೋಡೋಣ ಅಂತಂದ್ರು. ಏನು ಮಾಡೋದು ಏನಮ್ಮ, ಇಷ್ಟೊತ್ತಾಯ್ತು ಇನ್ನು ಡಾಕ್ಟ್ರು ಬಂದಿಲ್ಲ. ಎಷ್ಟು ದಿನ ಇಕ್ಬೇಕಂತಮ್ಮ? ಏನೋ 25 ದಿವಸ ಅಂತಾರೆ, ಇನ್ನೊಬ್ಬರು 1 ತಿಂಗಳು ಅಂತಾರೆ, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರಮ್ಮ. ಮಗು ಏನೋ ಹಾಲೇನೋ ಕುಡಿತಾಯ್ತಮ್ಮ, ಹಾಲು ಕವಿತಾ ಹತ್ರ ಇಸ್ಕೊಂಡು ಹೋಗ್ತಾರೆ. ಏನೋ ತೀರ ಸಣ್ಣ ನಮ್ಮ ಮಗುವ. ಏನಮ್ಮ ನಾನೇನೋ ಒಂದು ಮಾತು ಹೇಳ್ತೀನಿ, ಮಾಡ್ತೀರಾ? ಏನೋ ಹೇಳ್ರಮ್ಮ, ಏನೋ ಹೇಳ್ರಿ, ಮಾಡ್ತೀನಿ. ನಾನು ತಿಳಿದ ಮಟ್ಟಕ್ಕೆ ಇಲ್ಲಿ ಹಾಸ್ಪಿಟ್ಲಾಗಿ ಇಟ್ಕೊಂಡಿರೋದು ಟೈಮ್ ವೇಸ್ಟು. ಮಗುನ ಎತ್ಕೊಂಡು ಈ ಅಕ್ಲಿ ಅಂತಾರಲ್ಲಮ್ಮ, ಅಕ್ಲಿ ಈ ರಾತ್ರಿ ಹೊತ್ತು ಓಡಾಡ್ತಾ ಇದ್ದಾಗ ಅವು ನಮ್ಮ ಮೇಲೆ ಹಾರಾಡ್ಕೊಂಡು ಹೋದ್ರೆ ಆ ಮಕ್ಕಳು ಹಂಗೆ. ಈ ಅಕ್ಲಿ ಅಂತಾರಲ್ಲ ಅದನ್ನು ಮನೆ ಮುಂದೆ ಉತ್ತಿದ್ದು ಮಣ್ಣು 3 ಪೆಳ್ಳೆ ತಂದು ಮನೆ ಮುಂದೆ ಇಕ್ಬಿಟ್ಟು ಆ ಎಣ್ಣೆ ಹಾಕಿ, ಒಳ್ಳೆ ಎಣ್ಣೆ ಮಕ್ಳಿಗೆ ಕುಡಿಸೋದೆ ಬಂದದಲ್ಲ ಇವಾಗ, ಆ ಎಣ್ಣೆ ಹಾಕಿ ಆ ಎಕ್ಲಿನ ಅದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕೈ ಕಾಲಿಗೆಲ್ಲ ಹಚ್ಬೇಕು, ಮಗುಗೆ ಒಟ್ಟಿಗೂ ಹಾಕ್ಬೇಕು. ಒಂದು 3 ಸತಿ ಹಿಂಗೆ ಮಾಡಿದ್ರೆ ನೋಡಮ್ಮ ಮಗು ಗೆಲುವಾಗ್ಬಿಡ್ತಾಳೆ. ನನಗೇನೋ ಇದು ಅಕ್ಲಿ ಹರಿದಿರೋದೇ ಅನ್ಸುತ್ತೆ. ಆ ಅಕ್ಲಿ ಹಂಗೆ ಎಲ್ಲ ಗುಡಿಸ್ಕೊಂಡವಳೆ ಕೈಗಳು ಕಾಲಿಗೆಲ್ಲನೂ. ಹ್ಞೂ ಅಕ್ಕಿಲಮ್ಮ, ನಾನು ಕೇಳಿದ್ದೀನಿ ಮಾತು. ಅಕ್ಲಿ ಹರಿದಿದ್ರೆ ಮಕ್ಳು ಹಿಂಗೆ ಇರ್ತವೆ ಅಂತ. ನಾನು ಇವಾಗಿನ ಕಾಲದಾಗ ಇವೆಲ್ಲ ನಡೀತಾವ ಅಂತ ನಾನು ಅನ್ಕೊಂಡು ಕಲ್ದಿರೋ ಹೋದ್ನೆ. ನೋಡೋಗ್ಲಿ ಅಕ್ಕಿಲಮ್ಮ, ಒಂದ್ಸರಿ ಮಾಡೋಣ. ಇಲ್ಲಿ ಡಾಕ್ಟ್ರ್ ಏನು ಕೇಳ್ತಾರಂದೇವಮ್ಮ? ಹಾಂ, ದೇವ್ರ ಮೇಲೆ ಭಾರ ಹಾಕ್ಕೊಂಡು ಮಗುನ ಇಸ್ಕೊಂಡು ನೀವು ಮನೆಗೆ ಹೋಗ್ರಿ. ಮನೆಗೆ ಹೋಗ್ಬಿಟ್ಟು ಈ ಕೆಲಸ ಮಾಡ್ರಮ್ಮ. ಒಂದು 3 ಸತಿ ಒಂದೇ ಸತಿಕನೇ ಮಗುರು ಅಷ್ಟು ತೆಪ್ಪಾರ್ಕೊಂಡ್ಬಿಡ್ತಾಳೆ. ಒಂದು 3 ಸತಿ ಹಂಗೆ ಮಾಡ್ರಿ. ಹೊಟ್ಟೆ ಕಾರು ಅಷ್ಟು ಎಣ್ಣೆ ಜಾಸ್ತಿನೇ ಕುಡಿಸ್ಬೇಕು. ಆ ಹೊಟ್ಟೆ ಒಳಗಿರೋ ಗಲೀಜೆಲ್ಲ ಈಚೆಗೆ ಬಂದ್ಬಿಡ್ತದೆ. ಆಮೇಲೆ ಮಗುಗೆ ಹೊಟ್ಟೆ ಹಸು ಜಾಸ್ತಿ ಆದಾಗ ಅವಾಗ ಚೆನ್ನಾಗಾತಾಳೆ. ನೋಡಮ್ಮ, ನನಗೆ ತಿಳಿದಿರೋದು ನಾನು ಹೇಳಿದ್ದೀನಿ. ಮಾಡೋದು ಬಿಡೋದು ನಿಮ್ಮ ಇಷ್ಟ. ಹೌದೇನಮ್ಮ, ಹಿಂಗೆಲ್ಲ ಮಾಡ್ಬೋದಾ? ಹಿಂಗೂ ಆತೈತಾ? ಹೂನಮ್ಮ, ಯಾಕಾಗಲ್ಲ, ಆತೈತೆ. ಸುಮ್ಮನೆ ಹಾಸ್ಪಿಟ್ಲಿಗ್ಲಾಗ ಅಯ್ಯೋ ನಮ್ಮ ಮಗು ಸಣ್ಣನೇ ಐತೆ ಅಂತ ಹಾಸ್ಪಿಟ್ಲಿಗೆ ತಿರುಗ್ತಾರೆ. ಏನು ಅವ್ರು ಕೊಟ್ಟಿರೋ ಟಾನಿಕು ಮಾತ್ರೆಗಳು ಹಾಕಿ ಆ ಮಕ್ಳು ಕೇಳ್ಕೊಂಡಾಗ ಉಷ್ಣ ಎಲ್ಲಿನ ಬೆಳೆಯೋದು ಮಕ್ಳು ಅಲ್ಲೇ ಒಳ್ಕೊಂಡು ಹೋಗಿರ್ತಾರೆ. ಇವಾಗ ನೋಡಮ್ಮ, ನಾನು ಹೇಳಿರೋ ಕೆಲಸ 3 ಸತಿ ಮಾಡ್ರಮ್ಮ, ಮಗು ಯಾಕೆ ಚೆನ್ನಾಗಾಗಲ್ಲ? ಸರಿ ಆಯಿತು ಇರಕ್ಕ, ನನ್ನ ಮಗನ ಬರಲಿ, ಕೇಳ್ತೀನಿ. ನನ್ನ ದೊಡ್ಡ ಮಗನ ಕೇಳಬೇಕು. ಇನ್ನು ಅವ್ನು ಓ ಅಂತಾನೆ. ನೀವಿಲ್ಲೇ ಇದ್ದರೆ ಅವ್ನು ಬಂದಮೇಲೆ ಹಂಗೆ ಹೇಳ್ರಕ್ಕ. ಹ್ಞೂ ಆಯ್ತಮ್ಮ, ಬರಲಿ ಅಂದವ್ರಿಗೆ ಇಲ್ಲೇ ಇರ್ತೀನಿ ನಾವು, ಹೇಳ್ತೀನಿ ನಾನೇ.